ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಗೌರಿ ಹೂವು ಅಂತ ಕರೀತಾರೆ ಇದನ್ನು. ನೋಡಿ, ಗುಲಾಬಿ ಬಣ್ಣದ ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ. ಇದು ಗಿಡ ಇನ್ನೂ ಚಿಕ್ಕದು, ಆಗಲೇ ಒಂದು 3-4 ಹೂವು ಬಿಟ್ಟಿದೆ. ಇದು ತುಂಬ ಹೂವು ಬಿಡುತ್ತೆ. ಇದು ನೋಡಿ, ಚೆಂಡು ಹೂವು ಥರ ಇದನ್ನು ಮ್ಯಾರಿಗೋಲ್ಡ್ ಅಂತಾರೆ. ಇವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕ ಗಿಡದಲ್ಲಿ ತುಂಬ ಹೂವುಗಳು ಬಿಟ್ಟಿದೆ. ಇದು ನೋಡಿ, ನೀರಲ್ಲಿ ಬಿಟ್ಟಿದೆ ಹೂವು. ಎಷ್ಟು ಚೆನ್ನಾಗಿ ಹರಡಿದೆ ನೋಡಿ, ಎಷ್ಟು ಸುಂದರವಾದ ಕಲರ್ ಇದೆ. ಇವು ನೋಡಿ, ಆರ್ಕಿಡ್ ಫ್ಲವರ್. ಇದು ಪಿಯಾನಿ ಫ್ಲವರ್ ಅಂತ. ಇದು ಕಣಗಿಲೆ ಹೂ ಥರ ಇದೆ. ಕಣಗಿಲೆ ಹೂ ಇರ್ಬೋದು ಮೋಸ್ಟ್ಲಿ. ಇದು ನೋಡಿ, ಚಿಕ್ಕ ಗಿಡದಲ್ಲಿ ದಾಸವಾಳ ಎಷ್ಟು ಚೆನ್ನಾಗಿ ಹರಡಿದೆ ಅಂತ. ಇದು ನೋಡಿ, ಪರ್ಪಲ್ ಕಲರ್ ಹೂ ಎಷ್ಟು ಸುಂದರವಾಗಿದೆ. ಇದು ಪರ್ಪಲಲ್ಲಿ ಗ್ರೀನ್ ಮಿಕ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಹೂವು. ಇದು ನೋಡಿ, ಬೆಟ್ಟದ ಮೇಲೆ ಸೈಡಲ್ಲಿ ಬೆಳೆದಿದೆ. ಈ ಹೂ ನೋಡಿ ಎಷ್ಟು ಸುಂದರವಾಗಿದೆ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಆಗಲೇ ಮೊಗ್ಗೆಲ್ಲ ಬಿಟ್ಟಿದೆ. ಇದು ಹೂವು ಅರಳಿರೋದು. ಸುಂದರವಾದ ಹೂಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಮಲದ ಹೂವಿನ ಥರ ಇದೆ, ಅಂದರೆ ಬೆಟ್ಟದ ಕಮಲ ಇದು. ಇದು ಹೂವು ಅರಳಿದೆ ನೋಡಿ. ಎಷ್ಟು ಸುಂದರವಾಗಿ ಹೂಗಳು ಬಿಟ್ಟಿದೆ. ಇದು ಕೆಂಪು ಬಣ್ಣದ ಒಂದು ಅಟ್ರಾಕ್ಟಿವ್ ಫ್ಲವರ್, ತುಂಬ ಚೆನ್ನಾಗಿದೆ. ಇದು ನೋಡಿ, ಚಿಕ್ಕ ಪಾಟ್ಲಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದೆ. ಇದು ನೋಡಿ, ಹಾರ್ಟ್ ಶೇಪಲ್ಲಿ ಬಂದಿದೆ ಹೂವು. ಇದು ಕಾಂಪೌಂಡ್ ಗೋಡೆ ಮೇಲೆ ಇಟ್ಟಿದ್ದಾರೆ ಪಾಟು, ಅಲ್ಲಿಂದ ಬಂದಿದೆ. ಇದು ನೋಡಿ, 2 ಎಲೆ ಮಿಕ್ಕಿದೆಲ್ಲ ಹೂವು. ಇದು ನೋಡಿ ಎಷ್ಟು ಸುಂದರವಾಗಿದ್ದಾವೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗೊಂಚಲಾಗಿ ಬೆಳೆದಿದೆ, ಗುಂಪಾಗಿ ಬೆಳೆದಿದೆ ಹೂವು. ಇದು ಒಂಥರ ಎಕ್ಸೋಟಿಕ್ ಫ್ಲವರ್ ಅಂತ ಹೇಳ್ತಾರೆ. ಇದು ಕ್ಯಾಕ್ಟಸ್ ಹೂವು. ಇದು ಕ್ಯಾಕ್ಟಸ್ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ. ಇದು ನೋಡಿ, ಹಾವಿನ ಥರ ಕಾಣಿಸುತ್ತೆ ನೋಡೋಕ್ಕೆ. ಇದು ಬರೀ ಎಲೆ ಮಾತ್ರ ಈ ಥರ ಇರೋದು. ಇದು ನೋಡಿ, ಬಿಳಿ ಮತ್ತು ಗುಲಾಬಿ ಬಣ್ಣದ ಹೂವು ಎಷ್ಟು ಚೆನ್ನಾಗಿದೆ. ಇದು ಹಳದಿ ಬಣ್ಣದ ದಾಸವಾಳ ಹೂವು. ಇದು ನೋಡಿ, ಎಷ್ಟು ಚೆನ್ನಾಗಿ ಸುರುಳಿಯಾಗಿ ಸುತ್ತಕೊಂಡಿದೆ ಹೂವು. ಎಷ್ಟು ಚೆನ್ನಾಗಿ ಬಂದಿದೆ ಪೆಟಲ್ಸ್ ಎಲ್ಲ. ಇದು ಕಲರ್ ನೋಡಿ, ಎಷ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇದು ಒಂದು ದಾಸವಾಳದ ಹೂವು. ಈ ಕಲರ್ ನೋಡಿ, ಒಳ್ಳೆ ಸೀರೆ ಡಿಸೈನ್ ಇದ್ದಂಗಿದೆ. ಹಸಿರು ದಾಸವಾಳನೂ ಇದೆ ನೋಡಿ, ಎಷ್ಟು ಸುಂದರವಾಗಿದೆ. ಇದಂತೂ ಏನು ಪ್ಲೆಸೆಂಟ್ ಕಲರ್ ಆಗಿದೆ. ಇದು ತುಂಬ ಪ್ಲೆಸೆಂಟ್ ಆಗಿದೆ ಇದರ ಕಲರು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ವೆಲ್ವೆಟ್ ಥರ ಇದೆ ಇದು. ಇದು ಒಂದು ದಾಸವಾಳದಲ್ಲಿ ಎಷ್ಟು ಕಲರ್ಸ್ ಇರುತ್ತೆ. ಥ್ಯಾಂಕ್ ಯು.